ನಮಸ್ಕಾರ ಎಲ್ಲರಿಗೂ. ನಮ್ಮ ಕರ್ನಾಟಕದ ಮೈಸೂರಿನಲ್ಲಿ ಹುಟ್ಟಿ ಬೆಳೆದು ಓದಿ ಬೆಂಗಳೂರಿಗೆ ಬಂದು ಇವರು 3,465 ಕೋಟಿ ರೆವಿನ್ಯೂ ಜನರೇಟ್ ಮಾಡ್ತಿರೋ ಒಂದು ಕಂಪ್ನಿನ ಫಾರ್ಮ್ ಮಾಡಿದ್ದಾರೆ. ಈ ಒಂದು ಇಂಡಸ್ಟ್ರಿಗೆ ಎಂಟ್ರಿ ಕೊಡೋಕ್ಕೆ ಜನ ಹೆದರ್ಕೋತಾರಂತೆ. ಈ ಒಂದು ಇಂಡಸ್ಟ್ರೀಲಿ ಪ್ರಾಡಕ್ಟ್ಗಳು ದಿನ ಕೊಳತು ನಾರುತ್ತಂತೆ. ಈ ಒಂದು ಇಂಡಸ್ಟ್ರೀಲಿ ಲಾಜಿಸ್ಟಿಕ್ ಇಶ್ಯೂ ದಿನ ಬೆಳಗಾದ್ರೆ ಇರುತ್ತಂತೆ. ಈ ಇಂಡಸ್ಟ್ರೀಲಿ ನಂಬಿಕೆ ಅನ್ನೋ ಒಂದು ಪದಕ್ಕೆ ಅರ್ಥನೇ ಇಲ್ಲವಂತೆ. ಇಂಥ ಒಂದು ಇಂಡಸ್ಟ್ರೀಲಿ ಇವರು ಗ್ಲೋಬಲ್ ಟೆಕ್ ಡ್ರಿವನ್ ಕಂಪ್ನಿ ಫಾರ್ಮ್ ಮಾಡಿದ್ದಾರೆ ಅಂತಂದರೆ ಸಿಕ್ಕಾಪಟ್ಟೆ ಆಶ್ಚರ್ಯ ಆಗುತ್ತೆ ಹಾಗೂ ಸಂತೋಷವೂ ಆಗುತ್ತೆ. ನಾನು ಮಾತಾಡ್ತಾರೆ ಕಂಪ್ನಿ ಹೆಸರೇ ಕ್ಯಾಪ್ಟನ್ ಫ್ರೆಶ್. ಈ ಕಂಪ್ನಿ ಇಷ್ಟು ಎತ್ತರಕ್ಕೆ ಬೆಳೆದು ನಿಂತಿದ್ರು ಯಾವುದೇ ರೀತಿಯ ಸದ್ದುಗದ್ದಲಗಳನ್ನು ಇವತ್ತರೆಗೂ ಮಾಡಿಲ್ಲ. ಇನ್ಫ್ಯಾಕ್ಟ್ ನಾವು ಈ ಕಂಪ್ನಿನ ಇಂಡಿಯಾಸ್ ಮೋಸ್ಟ್ ಅಂಡರ್ ರೇಟೆಡ್ ಗ್ಲೋಬಲ್ ಟೆಕ್ ಸ್ಟಾರ್ಟಪ್ ಅಂತಲೇ ಹೇಳ್ಬೋದು. ಬನ್ನಿ ಇವತ್ತಿನ ನಮ್ಮ ಕೇಸ್ ಸ್ಟಡಿಲಿ ಕ್ಯಾಪ್ಟನ್ ಫ್ರೆಶ್ ಕಂಪ್ನಿ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಕ್ಯಾಪ್ಟನ್ ಫ್ರೆಶ್ ಕಂಪ್ನಿಯ ಫೌಂಡರ್ ಹಾಗೂ CEO ಉತ್ತಮ್ ಗೌಡ ಅವರು. ಹಾಗೆ ಹೇಳಿದಂಗೆ ಇವರು ಮೂಲತಃ ಮೈಸೂರಿನವರು. ಮೈಸೂರಿನಲ್ಲಿ ಹುಟ್ಟಿ ಬೆಳೆದಿರ್ತಾರೆ. ಇಂಜಿನಿಯರಿಂಗ್ ಮಾಡಲಿಕ್ಕೆ ಮಂಗಳೂರಲ್ಲಿರೋ ಸೂರತ್ಕಲ್ ಇಂಜಿನಿಯರಿಂಗ್ ಕಾಲೇಜ್ಗೆ ಹೋಗಿರ್ತಾರೆ. ಅಲ್ಲಿಂದ MBA ಮಾಡ್ತಾರೆ SPJN ಕಾಲೇಜಲ್ಲಿ. ಎಲ್ಲರೂ ಒಂದು ಸೇಫ್ ಕೆರಿಯರ್ ಆಪ್ಷನ್ನ ಆಪ್ಟ್ ಮಾಡ್ದಂಗೆ ಇವರು ಕೂಡ ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗಲ್ಲಿ ಒಬ್ಬರು ಕನ್ಸಲ್ಟೆಂಟ್ ಆಗಿ ಕೆಲಸ ಮಾಡ್ತಿರ್ತಾರೆ. ಇವ್ರಿಗೊಂದು ವಿಶೇಷ ಆಸಕ್ತಿ ಇರುತ್ತೆ. ಏನಪ್ಪ ಅದು ಅಂತಂದರೆ ಇಂಡಸ್ಟ್ರಿಗಳನ್ನ ಪಿಕ್ ಮಾಡೋದು, ಆ ಇಂಡಸ್ಟ್ರೀಲಿ ಇದ್ದಂಥ ಇನ್ಎಫಿಷಿಯನ್ಸೀಸ್ಗಳನ್ನ ಅಥವಾ ಪ್ರಾಬ್ಲಮ್ಗಳನ್ನ ಐಡೆಂಟಿಫೈ ಮಾಡೋದು, ಈ ಪ್ರಾಬ್ಲಮ್ಮು ಒಂದು ಹ್ಯೂಜ್ ಆಪರ್ಚುನಿಟಿಯಾಗಿ ಕನ್ವರ್ಟ್ ಆಗುತ್ತಾ ಅಂತ ಚೆಕ್ ಮಾಡೋದು. ಇವರ ಈ ಒಂದು ರಿಸರ್ಚಲ್ಲಿ ಸೀ ಫುಡ್ ಇಂಡಸ್ಟ್ರಿ ಇವರಿಗೆ ಬಹಳ ಸತಿ ಈ ಒಂದು ಇನ್ಎಫಿಷಿಯನ್ಸಿ ಆಗಲಿ ಪ್ರಾಬ್ಲಮ್ಗಳೊಂದಿಗೆ ಸಿಕ್ಕಿರುತ್ತೆ. ಇದು ಬಹಳ ದೊಡ್ಡ ಮಾರ್ಕೆಟು, ಬಟ್ ಕಂಪ್ಲೀಟ್ಲಿ ಅನ್ಸ್ಟ್ರಕ್ಚರ್ಡ್ ಮಾರ್ಕೆಟ್ ಅಂತ ಇವ್ರಿಗೆ ಕ್ಲಿಯರಾಗಿ ತಿಳಿದು ಬಂದಿರುತ್ತೆ. ಇದನ್ನು ಟೆಸ್ಟ್ ಮಾಡಲಿಕ್ಕೆ ಅಂತಲೇ ಒಂದು ಇನ್ವೆಸ್ಟ್ಮೆಂಟ್ ಫರ್ಮ್ ಜೊತೆಗೆ 2018ನಲ್ಲಿ ಇವರು ಈ ಇಂಡಸ್ಟ್ರಿಗೆ ಎಂಟ್ರಿ ಕೊಡ್ತಾರೆ. ಬ್ಯಾಂಗ್ಳೂರಲ್ಲಿ ರಸಲ್ ಮಾರ್ಕೆಟಲ್ಲಿ ಫಿಶ್ ಸಪ್ಲೈ ಮಾಡೋದ್ರಿಂದ ಹಿಡಿದು ಬೇರೆ ರೀತಿಯ ಕೆಲಸಗಳನ್ನ ಮಾಡ್ತಾ ಈ ಇಂಡಸ್ಟ್ರಿಯ ಇನ್ ಆ್ಯಂಡ್ ಔಟ್ ತಿಳ್ಕೊತಾರೆ. ಈ ಒಂದು ಇನ್ಫಾರ್ಮೇಷನ್ ಇಟ್ಕೊಂಡು ಇವರು 2020ಲಿ ಅವ್ರದ್ದೇ ಆದಂಥ ಕಂಪ್ನಿ ಕ್ಯಾಪ್ಟನ್ ಫ್ರೆಶ್ನ ಲಾಂಚ್ ಮಾಡ್ತಾರೆ. ಒಬ್ಬ ಟ್ರೇಡರ್ ಆಗಲ್ಲ ಅಥವಾ ಒಬ್ಬ ಸಪ್ಲೈಯರ್ ಆಗಲ್ಲ, ಒಂದು ಟೆಕ್ ಡ್ರಿವನ್ ಸಪ್ಲೈ ಚೈನ್ ಕಂಪ್ನಿಯಾಗಿ ಇವರು ಈ ಕಂಪ್ನಿನ ಲಾಂಚ್ ಮಾಡ್ತಾರೆ. ಈಗ ಸೀ ಫುಡ್ ಇಂಡಸ್ಟ್ರೀಲಿ ಇರೋ ಪ್ರಾಬ್ಲಮ್ಗಳೇನು ಅಂತ ಅರ್ಥ ಮಾಡ್ಕೊಳ್ಳೋಣ. ಮೊದಲನೇದು ಹೈಲಿ ಪೆರಿಷಬಲ್, ಜಾಸ್ತಿ ದಿವಸ ಇಡಲಿಕ್ಕಾಗಲ್ಲ, ಲಾಜಿಸ್ಟಿಕ್ ಇಶ್ಯೂ, ಟೆಂಪ್ರೇಚರ್ ಕಂಟ್ರೋಲ್ ಲಾಜಿಸ್ಟಿಕ್ ಬೇಕಾಗುತ್ತೆ, ಸಿಕ್ಕಾಪಟ್ಟೆ ತಲೆನೋವು. ಓಕೆ. ಎರಡನೇದು ಹೈಲಿ ಅನ್ಪ್ರಿಡಿಕ್ಟಬಲ್. ಸೊ ಫಿಷರ್ಮ್ಯಾನ್ ಹೋಗಬೇಕು, ಅಲ್ಲಿ ನಿಮಗೆ ಸೀಸ್ನಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ, ವೆದರ್ ಮೇಲೆ ಡಿಪೆಂಡ್ ಆಗುತ್ತೆ, ಸಾಕಷ್ಟು ವೇರಿಯಬಿಲಿಟಿ ಇದೆ ನಿಮಗೆ ಮಾಲ್ ಸಿಗಲಿಕ್ಕೆ. ಓಕೆ. ಮೂರನೇದು ಹೈಲಿ ಫ್ರಾಗ್ಮೆಂಟೆಡ್, ಅಂದರೆ ನಿಮಗೆ ಒಂದು ಪಾಕೆಟಲ್ಲಿ ಒಂದು ವೆರೈಟಿ ಆಫ್ ಫಿಶ್ ಸಿಗುತ್ತೆ, ಇನ್ನೊಂದು ಪಾಕೆಟಲ್ಲಿ ಇನ್ನೊಂದೆರಡು ವೆರೈಟಿ ಆಫ್ ಫಿಶಸ್ ಸಿಗುತ್ತೆ. ಸೊ ಎಲ್ಲನೂ ತಂದು ಒಟ್ಟಿಗೆ ಕೂಡಿಸಿ ಮಾರೋದಕ್ಕೆ ದೊಡ್ಡ ತಲೆನೋವು. ಓಕೆ. ಎಲ್ಲದಕ್ಕಿಂತ ಇಂಪಾರ್ಟೆಂಟಾಗಿ ಇವತ್ತಿಗೂ ಕೂಡ ನಮ್ಮ ಫಿಶರ್ಸ್ ಮೆನ್ಗಳಿಗೆ, 4ನೇ ಪ್ರಾಬ್ಲಮ್ ಇದು, ನಮ್ಮ ಫಿಶರ್ಸ್ ಮೆನ್ಗಳಿಗೆ ಏನಿದೆ ಮಾರ್ಕೆಟ್ ಡಿಮ್ಯಾಂಡು ಅಂತ ಇನ್ಫಾರ್ಮೇಷನ್ನೇ ಸಿಗಲ್ಲ. 5ನೇ ಪ್ರಾಬ್ಲಮ್ಮು, ಎಕ್ಸ್ಪೋರ್ಟರ್ಸ್ಗೆ ಟೈಮ್ಲಿ ಅವ್ರಿಗೆ ಬೇಕಾಗಿದ್ದ ಮಾಲು ಸಿಗಲ್ಲ ಎಕ್ಸ್ಪೋರ್ಟ್ ಮಾಡಲಿಕ್ಕೆ. ರೀಟೇಲರ್ಸ್ಗೆ ಕ್ವಾಲಿಟಿ ಮೇಲೆ ಟ್ರಸ್ಟೇ ಇರಲ್ಲ. 6ನೇ ಪ್ರಾಬ್ಲಮ್ಮು. 7ನೇ ಪ್ರಾಬ್ಲಮ್ ಬಂದು ನಮ್ಮ ಮಿಡಲ್ ಮ್ಯಾನ್ ಏನಿರ್ತಾರೆ ಇದ್ರ ಮಧ್ಯದಲ್ಲಿ, ಅವರುಗಳು ಸಿಕ್ಕಾಬಟ್ಟೆ ಮಾರ್ಜಿನ್ ಎಳೆದುಬಿಡ್ತಾರೆ. ಸೊ ಇದು ಎಲ್ಲದರಿಂದ ರಿಸಲ್ಟ್ ಏನಾಯಿತು? ಸಾಕಷ್ಟು ಇನ್ಎಫಿಷಿಯನ್ಸಿ ಅಂದರೆ ಏನಾಯಿತು? ಸಾಕಷ್ಟು ದುಡ್ಡು ಲಾಸ್ ಆಯಿತು ಈ ಬಿಸ್ನೆಸ್ಸಲ್ಲಿ. ಸೊ ಈಗ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು ಉತ್ತಮ್ ಗೌಡ ಅವರು ಅಂತ. ಇವಾಗ ಹೇಳಿ, ನೀವು ಸಿಂಪಲಾಗಿ ಒಂದು ಮಾರ್ಕೆಟ್ ಪ್ಲೇಸ್ ಮಾಡ್ತೀರೋ ಅಥವಾ ಈ ಎಂಟೈರ್ ಸಿಸ್ಟಮಲ್ಲಿರೋ ಪ್ರಾಬ್ಲಮ್ನ ಫಿಕ್ಸ್ ಮಾಡಲಿಕ್ಕೆ ಟ್ರೈ ಮಾಡ್ತೀರಾ? ನಿಮ್ಮ ಆನ್ಸರ್ನ ಕಮೆಂಟ್ ಮಾಡಿ ತಿಳಿಸಿ. ನಾನು ನೀವು ಏನು ಡಿಸಿಷನ್ ತೊಗೊತಿದ್ವೋ ನನಗಂತೂ ಗೊತ್ತಿಲ್ಲ, ಬಟ್ ಉತ್ತಮ್ ಗೌಡ ಅವರ ಕ್ಯಾಪ್ಟನ್ ಫ್ರೆಶ್ ಕಂಪ್ನಿ ಡಿಫಿಕಲ್ಟ್ ಡಿಸಿಷನ್ನೇ ತೊಗೊತಾರೆ, ಚಾಲೆಂಜಿಂಗ್ ಡಿಸಿಷನ್ನೇ ತೊಗೊತಾರೆ ಅಂತ ಹೇಳ್ಬೋದು ನಾವಿಲ್ಲಿ. ಯಾಕಪ್ಪ ಅಂತಂದರೆ ಅವರು ಎಂಟೈರ್ ಸಿಸ್ಟಮ್ನ ಫಿಕ್ಸ್ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ. ಎಂಟೈರ್ ಸಿಸ್ಟಮ್ನ ಫಿಕ್ಸ್ ಮಾಡಬೇಕು ಅಂತಂದರೆ ಫಸ್ಟು ಎಂಟೈರ್ ಸಿಸ್ಟಮ್ನ ಕಂಟ್ರೋಲ್ ತೊಗೊಬೇಕು. ಎಂಟೈರ್ ಸಿಸ್ಟಮ್ನ ಕಂಟ್ರೋಲ್ ತೊಗೊಬೇಕು ಅಂತಂದರೆ ಒಂದು ಒಳ್ಳೆ ಟೆಕ್ ಪ್ಲ್ಯಾಟ್ಫಾರ್ಮ್ ಬೇಕು ಅಂತ ಉತ್ತಮ್ ಗೌಡ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಆದ್ದರಿಂದ ಅವರು ಎಂಡ್ ಟು ಎಂಡ್ ಸಪ್ಲೈ ಚೈನ್ ಟೆಕ್ ಪ್ಲ್ಯಾಟ್ಫಾರ್ಮ್ನ ಬಿಲ್ಡ್ ಮಾಡ್ತಾರೆ. ಇದರಿಂದ ಅವರಿಗೆ ಸಾಕಷ್ಟು ಅನುಕೂಲಗಳಾಗುತ್ತೆ. ಮೊದಲನೇದು ಡಿಮ್ಯಾಂಡ್ ಪ್ರಿಡಿಕ್ಟ್ ಮಾಡ್ತಾರೆ ಗ್ಲೋಬಲ್ ಮಾರ್ಕೆಟಲ್ಲಿ.
ಸಪ್ಲೈಯರ್ ಕನೆಕ್ಟ್ ಮಾಡ್ತಾರೆ ಇಂಡಿಯಾ, ವಿಯೆಟ್ನಾಂ ಹಾಗೂ ಇಂಡೋನೇಷ್ಯಾದಲ್ಲಿ. ಕ್ವಾಲಿಟಿ ಸ್ಟ್ಯಾಂಡರ್ಡೈಸ್ ಮಾಡ್ತಾರೆ, ಲಾಜಿಸ್ಟಿಕ್ ಕಂಟ್ರೋಲ್ ಮಾಡ್ತಾರೆ. ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಇಲ್ಲಿ ಅಂತಂದರೆ, ಅವರು ಫಿಶ್ ಫಾರ್ಮ್ಸ್ ಓನ್ ಮಾಡಲ್ಲ, ಬೋಟ್ ಓನ್ ಮಾಡಲಿಲ್ಲ. ಯಾಕಪ್ಪ ಅಂತಂದರೆ ಅವ್ರ ಕಂಪ್ನಿನ ಒಂದು ಅಸೆಟ್ ಲೈಟ್ ಮಾಡಲಲ್ಲಿ ರನ್ ಮಾಡಬೇಕು ಅಂತ ಡಿಸೈಡ್ ಮಾಡಿರ್ತಾರೆ. ಹಂಗಂತಂದರೆ ಅಸೆಟ್ ಇಲ್ಲ, ಬಟ್ ಫುಲ್ ಕಂಟ್ರೋಲ್ ಅವ್ರ ಹತ್ರ ಇರುತ್ತೆ. ಆ್ಯಂಡ್ ಅವ್ರಿಗೆ ಗೊತ್ತಿರುತ್ತೆ ಈ ಒಂದು ಮಾಡಲಿಂದ ಅವರು ಭಾಳ ಬೇಗನೆ ಸ್ಕೇಲ್ ಮಾಡ್ಬೋದು ತಮ್ಮ ಕಂಪ್ನಿನ ಅಂತ. ಇಷ್ಟೇ ಅಲ್ಲ, ಕ್ಯಾಪ್ಟನ್ ಫ್ರೆಶ್ ಕಂಪ್ನಿ 2023ಇಂದ 2026ವರೆಗೂ ಸಾಕಷ್ಟು ಕಂಪ್ನಿಗಳನ್ನ ಹೊರಗಡೆ ದೇಶದಲ್ಲಿ ಅಕ್ವೈರ್ ಮಾಡಿದ್ದಾರೆ. ಬನ್ನಿ ತಿಳ್ಕೊಳ್ಳೋಣ ಯಾವ ಕಂಪ್ನಿಗಳಿವು, ಯಾಕೆ ಅಕ್ವೈರ್ ಮಾಡಿದ್ರು ಅಂತ. ಮೊದಲನೇ ಕಂಪ್ನಿ ಫ್ರೈಯಾಮ್ ಫ್ರಮ್ ಸ್ಪೇನ್, ಇದು ಸ್ಪೆಷಲೈಸ್ಡ್ ಇನ್ ಸಸ್ಟೈನಬಲ್ ಟ್ಯೂನಾ ಪ್ರೊಸೆಸಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್. ಎರಡನೇ ಕಂಪ್ನಿ ಬಂದು ಕೋರಲ್, ಇದು ಬಂದು ಪೋಲ್ಯಾಂಡಿಂದ ಸ್ಪೆಷಲೈಸ್ಡ್ ಇನ್ ಸಾಲಮನ್ ಆ್ಯಂಡ್ ಸ್ಮೋಕ್ಡ್ ಪ್ರಾಡಕ್ಟ್. ಮೂರನೇ ಕಂಪ್ನಿ ಬಂದು ಸೆನ್ಜಿ, ಇದು ಬಂದು US, ಬೇಸಿಕಲಿ ದೇ ಆರ್ ಅ ಸೀ ಫುಡ್ ಇಂಪೋರ್ಟರ್ಸ್. ನಾಲ್ಕನೇ ಕಂಪ್ನಿ ಬಂದು ಸೆನಾ ಕ್ಯೂರಸ್ ಅಂತ ಫ್ರಮ್ ಫ್ರಾನ್ಸಿಂದ ಸ್ಪೆಷಲೈಸ್ಡ್ ಇನ್ ಕುಕ್ಡ್ ಶ್ರಿಂಪ್. ಐದನೇ ಕಂಪ್ನಿ ಬಂದು ಓಷನ್ ಗಾರ್ಡನ್ ಅಂತ ಫ್ರಮ್ ಮೆಕ್ಸಿಕೋ, ಸ್ಪೆಷಲೈಸ್ಡ್ ಇನ್ ವೈಲ್ಡ್ ಕಾಟ್ ಶ್ರಿಂಪ್ ಬ್ರ್ಯಾಂಡ್. ಆರನೇ ಕಂಪ್ನಿ ಬಂದು ಫಿಶ್ ಲಾಗ್ ಅಂತ, ಇದು ಬೇಸಿಕಲಿ ಇಂಡೋನೇಷ್ಯಾಯಿಂದ ಸ್ಪೆಷಲೈಸ್ಡ್ ಇನ್ ಕೋಲ್ಡ್ ಚೈನ್ ಮ್ಯಾನೇಜ್ಮೆಂಟು. ಸೆಕಿಂಗ್ ಸ್ಟ್ಯಾಡ್ ಅಂತ ಇನ್ನೊಂದು ಕಂಪ್ನಿ, ಏಳನೇ ಕಂಪ್ನಿ ಫ್ರಮ್ ನಾರ್ವೇದು, ಇದು 100 years ಓಲ್ಡ್ ಕಂಪ್ನಿ ಅಂತೆ, ಸ್ಪೆಷಲೈಸ್ಡ್ ಇನ್ ಸಾಲಮನ್ ಸಪ್ಲೈಸ್. ಇದ್ರನ್ನ ಕಂಪ್ಲೀಟಾಗಿ ಬೈ ಮಾಡಿಲ್ಲ, ಇದ್ರ ಜೊತೆ ಜಾಯಿಂಟ್ ವೆಂಚರ್ ಮಾಡ್ಕೊಂಡಿದ್ದಾರೆ. ಸೊ ಇಷ್ಟೆಲ್ಲ ಕಂಪ್ನಿಗಳನ್ನ ಇವರು ಬಿಟ್ವೀನ್ 23ಇಂದ 26ವರೆಗೂ ಅಕ್ವೈರ್ ಮಾಡಿದ್ದಾರೆ ಅಂತಲೇ ನಾವು ಇಲ್ಲಿ ಕ್ಲಿಯರಾಗಿ ನೋಡ್ಬೋದು. ಇವರು ತೊಗೊಂಡಿದ್ದ ಡಿಸಿಷನ್, ಅಪ್ಲೈ ಮಾಡಿದ ಸ್ಟ್ರಾಟಜಿ, ಅಕ್ವೈರ್ ಮಾಡಿದ ಕಂಪ್ನಿಗಳು, ಇದ್ರ ರಿಸಲ್ಟ್ ಏನಾಯಿತು ಬನ್ನಿ ನೋಡೋಣ. ಕಂಪ್ನಿಯ ರೆವಿನ್ಯೂ ನಂಬರ್ಸ್ ನೋಡ್ತಾ, ಫಿನಾನ್ಷಿಯಲ್ ಇಯರ್ 23ಯಲ್ಲಿ ಕಂಪ್ನಿ ಆಪರೇಟಿಂಗ್ ರೆವಿನ್ಯೂ ಬಂದು 870 crores ಇರುತ್ತೆ, ವಿತ್ ಲಾಸ್ ಆಫ್ 279 crores. ಫಿನಾನ್ಷಿಯಲ್ ಇಯರ್ 24ಅಲ್ಲಿ ಕಂಪ್ನಿ ಆಪರೇಟಿಂಗ್ ರೆವಿನ್ಯೂ ಬಂದು 1394 ಕೋಟಿ ಇರುತ್ತೆ, ವಿತ್ ಲಾಸ್ ಆಫ್ 229 crores. ಫಿನಾನ್ಷಿಯಲ್ ಇಯರ್ 25ಅಲ್ಲಿ ಕಂಪ್ನಿ ಆಪರೇಟಿಂಗ್ ರೆವಿನ್ಯೂ ಬಂದು 3465 ಕೋಟಿ ಇರುತ್ತೆ, ವಿತ್ ಪ್ರಾಫಿಟ್ ಆಫ್ 40 crores. ಸೊ ಬೇಸಿಕಲಿ ಫಿನಾನ್ಷಿಯಲ್ ಇಯರ್ 23-24ಅಲ್ಲಿ ಬಂದಿದ್ದ ಲಾಸಸ್ಗಳು ಈ ಕಂಪ್ನಿಗಳನ್ನೇನು ಅಕ್ವೈರ್ ಮಾಡಿರ್ತಾರೋ ಅದರಿಂದ ಆದಂಥ ಖರ್ಚುಗಳು, ಅದನ್ನು ಕಂಪ್ನಿ ಲಾಸ್ ಅಂತ ತೋರಿಸಿರುತ್ತೆ. ಸೊ ಈ ಕಂಪ್ನಿಗಳು ಅಕ್ವೈರ್ ಮಾಡಿದ್ದಕ್ಕೆ ಬರೀ ಲಾಸ್ ಬರಲಿಲ್ಲ, ಇವರಿಗೆ 30 ಕಂಟ್ರಿಗಳಲ್ಲಿ ಆ್ಯಕ್ಸೆಸ್ ಕೂಡ ಸಿಕ್ತು. ಇವತ್ತು ಕ್ಯಾಪ್ಟನ್ ಫ್ರೆಶ್ 30 ಕಂಟ್ರೀಲಿ ಅವರ ಕಂಪ್ನಿನ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಎಂಥ ಒಂದು ಒಳ್ಳೆಯ ಸ್ಟ್ರಾಟಜಿ ಅನಿಸುತ್ತಲ್ಲ ಇವಾಗ ನೋಡಿದ್ರೆ ಅದನ್ನು. ಇಷ್ಟೇ ಅಲ್ಲ, ಕಂಪ್ನಿ ಇವತ್ತಿಗೆ IPOಗೂ ಕೂಡ ರೆಡಿಯಾಗಿ ನಿಂತಿದೆ. ಈ ವರ್ಷ IPO ಫೈಲಿಂಗ್ ಆಗುತ್ತೆ ಕ್ಯಾಪ್ಟನ್ ಫ್ರೆಶ್ ಅವ್ರದ್ದು ಇಂಡಿಯಾ ಮಾರ್ಕೆಟಲ್ಲಿ. ಇದ್ರ ಜೊತೆಗೆ ನೀವು ನೋಡಿದ್ರೆ 3x ರೆವಿನ್ಯೂ ಗ್ರೋತ್ ಸಿಕ್ಕಿದೆ ವಿತಿನ್ 2 yearsಲ್ಲಿ, ವಿತ್ 40 crores ಪ್ರಾಫಿಟ್. ಫೌಂಡರ್ ಆದಂಥ ಉತ್ತಮ್ ಗೌಡ ಅವರಿಗೆ ಇಂಡಸ್ಟ್ರಿ ಬಗ್ಗೆ ಎಳ್ಳಷ್ಟೂ ಅನುಭವ ಇರಲಿಲ್ಲ, ಆದರೆ ಅದರ ಪ್ರಾಬ್ಲಮ್ನ ತಿಳ್ಕೊಂಡು ಆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಹುಡ್ಕೊಂಡು ಕಂಪ್ನಿನ ಇಷ್ಟು ಎತ್ತರಕ್ಕೆ ಬೆಳೆಸಿದ್ದಾರೆ. ಬಿಸ್ನೆಸ್ ಶುರು ಮಾಡಬೇಕು ಅಂತ ಅಂದ್ಕೊಂಡಿರೋರಿಗೆ, ಬಿಸ್ನೆಸ್ ಮಾಡ್ತಿರೋರಿಗೆ, ನನ್ನಂಥವ್ರಿಗೆ, ನಿಮ್ಮಂಥವ್ರಿಗೆ ಈ ಒಂದು ಕ್ಯಾಪ್ಟನ್ ಫ್ರೆಶ್ ಬಿಸ್ನೆಸ್ ಜರ್ನಿಲಿ ಕಲೀಲಿಕ್ಕೆ ಏನು ಸಿಗುತ್ತೆ? ನನ್ನ ಪ್ರಕಾರ 3 ಥಿಂಗ್ಸ್. ಮೊದಲನೇದು, ಈ ಇಂಡಸ್ಟ್ರಿ ಚಾಲೆಂಜಿಂಗು, ಈ ಇಂಡಸ್ಟ್ರಿ ಡಿಫಿಕಲ್ಟು, ಈ ಇಂಡಸ್ಟ್ರಿ ಬೋರಿಂಗು ಅಂತ ಇಗ್ನೋರ್ ಮಾಡಬಾರ್ದು. ಎಲ್ಲಿ ಜಾಸ್ತಿ ಪ್ರಾಬ್ಲಮ್ ಇದೆಯೋ ಅಲ್ಲಿ ಜಾಸ್ತಿ ಆಪರ್ಚುನಿಟಿ ಇದೆ. ಇವರ ಒಂದು ಜರ್ನಿಲಿನೂ ಇದು ಭಾಳ ಕ್ಲಿಯರಾಗಿ ಕಂಡುಬರುತ್ತೆ. ಎರಡನೇದು, ನಮ್ಮ ಬ್ಯಾಕ್ಗ್ರೌಂಡ್ ಇಂಪಾರ್ಟೆಂಟ್ ಅಲ್ಲ, ಅಂದರೆ ಫೌಂಡರ್ಸ್ ಬ್ಯಾಕ್ಗ್ರೌಂಡ್ ಇಂಪಾರ್ಟೆಂಟ್ ಅಲ್ಲ, ನಮ್ಮ ಛಲ, ನಮ್ಮ ಗುರಿ ಇವೆರಡು ಭಾಳ ಇಂಪಾರ್ಟೆಂಟ್ ನಾವು ಏನೇ ಬಿಸ್ನೆಸ್ ಮಾಡಬೇಕು ಅಂತ ಡಿಸೈಡ್ ಮಾಡಿದರೆ. ಇದು ಉತ್ತಮ್ ಗೌಡ ಅವರ ಒಂದು ಜರ್ನಿಲಿ ನಮಗೆ ಕ್ಲೀನಾಗಿ ಕಂಡುಬರುತ್ತೆ. ಅವರಿಗೆ ಎಳ್ಳಷ್ಟು ಅನುಭವ ಇರಲಿಲ್ಲ ಫಿಶರೀಸ್ ಇಂಡಸ್ಟ್ರಿ ಬಗ್ಗೆ, ಬಟ್ ಅವರು ಈ ಇಂಡಸ್ಟ್ರೀಲಿ ಈ ಒಂದು ಕಂಪ್ನಿನ ಇಷ್ಟೆತ್ತರಕ್ಕೆ ಬೆಳೆಸಿ ನಿಲ್ಲಿಸಿದ್ದಾರೆ. ಮೂರನೇದು, ನಾವು ಬಿಸ್ನೆಸ್ ಶುರು ಮಾಡಿದಾಗಲೇ ಎಲ್ಲನೂ ಕೊಂಡ್ಕೋಬೇಕು ಅನ್ನೋ ಅವಶ್ಯಕತೆ ಇಲ್ಲ. ನಮಗೆ ಬೇಕಾದಾಗ ಭಾಳ ಇಂಪಾರ್ಟೆಂಟ್ ಆಗಿರೋದನ್ನು ತೊಗೊಂಡ್ರೆ ಮಾತ್ರ ಸಾಕು. ಬಟ್ ವೆರಿ ಇಂಪಾರ್ಟೆಂಟ್, ಬಿಸ್ನೆಸ್ಸಲ್ಲಿ ಕಂಟ್ರೋಲ್ ಕಂಪ್ಲೀಟಾಗಿರಬೇಕು. ಅಸೆಟ್ ಲೈಟ್ ಮಾಡೆಲ್ ಅಪ್ಲೈ ಮಾಡೋದು ಬಿಡೋದು ಒಬ್ಬ ಫೌಂಡರ್ಗೆ ಬಿಟ್ಟಿರುತ್ತೆ. ಇದೂ ಕೂಡ ಉತ್ತಮ್ ಗೌಡ ಅವರ ಜರ್ನಿಲಿ ಕ್ಲೀನಾಗಿ ಕಂಡುಬರುತ್ತೆ. ಇನಿಷಿಯಲ್ ಡೇಸಲ್ಲಿ ಏನೂ ಕೊಂಡ್ಕೊಳ್ಳಿಲ್ಲ, ಬಟ್ ಫುಲ್ ಬಿಸ್ನೆಸ್ ಕಂಟ್ರೋಲ್ ಇಟ್ಕೊಂಡ್ರು. ಈಗ ಸಾಕಷ್ಟು ಕಂಪ್ನಿಗಳನ್ನ ಕೊಂಡ್ಕೊಂಡ್ರು. ಇದು ನನಗೆ ಒಂದು ಇಂಪಾರ್ಟೆಂಟ್ ಲೆಸನ್ ಅಂತ ಅನಿಸುತ್ತೆ. ಸೊ ನಿಮ್ಮೆಲ್ಲರಿಗೂ ಒಂದು ಕ್ವಶನ್ನು, ಚಾನ್ಸ್ ಸಿಕ್ಕಿದ್ರೆ
ಬ್ರೋಕನ್ ಇಂಡಸ್ಟ್ರಿನ ಫಿಕ್ಸ್ ಮಾಡ್ತೀರಾ ಅಥವಾ ಸೇಫ್ ಗೇಮ್ ಆಡಲಿಕ್ಕೆ ಇಷ್ಟಪಡ್ತೀರಾ? ಕಮೆಂಟ್ ಮುಖಾಂತರ ನಿಮ್ಮ ಉತ್ತರನ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ. ನಮಸ್ಕಾರ.